ಟ್ರೀಟ್ಮೆಂಟ್ ಆಯಿತು, ಈಗ ಹೇಗಿದೆ? ಆಲ್ಮೋಸ್ಟ್ 90% ಕ್ಯೂರ್ ಆಗಿಬಿಟ್ಟಿದೆ ಫುಲ್ಲು. ಓಕೆ, 90% ಕ್ಯೂರ್ ಅಂತಂತ ಅರ್ಥ ಅಲ್ಲ. ಸೊ ಸ್ವಲ್ಪ ಸ್ವಲ್ಪ ಯಾವ್ಯಾವ ಜಾಗದಲ್ಲಿ ನಾವೀಗ ಏನು ಮೇನ್ ಜಾಗದಲ್ಲಿ ಕೊಟ್ಟಿರ್ತೀವಿ, ಸೊ ಅದಾದಮೇಲೆ ನೀವು ರೆಕ್ಟಿಫೈ ಮಾಡೋಕ್ಕೆ ನೀವು ಒಂದು 4-5 ಡೇಸ್ ಆದಮೇಲೆ ಒಂದು ಸತಿ ಬಂದು ತೋರಿಸ್ಬೇಕು. ಅದು ಉಳಿದಿದ್ದೆಲ್ಲ ಇದು ಮಾಡಿಬಿಟ್ಟು ಇನ್ನೊಂದು ಸೆಟ್ಟಿಂಗಲ್ಲಿ ನಿಮಗೆ ಪೂರ್ತಿಯಾಗಿ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ನೋವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅವಾಗೂ ಇವಾಗೂ ಕಂಪ್ಯಾರಿಟಿವ್ಲಿ ಡೇ ನೈಟ್ ಡಿಫ್ರೆನ್ಸ್ ಇದೆ. ಅಂದರೆ ಡೇ ನೈಟ್ ಅಂದರೆ ಹಿಂಗೆ ಫಸ್ಟ್ ಈ ಕಾಲು ಇಷ್ಟು ಎತ್ತಾಗ್ತಾಯಿದ್ದಿಲ್ಲ, ಈಗ ಎತ್ತಿ ಕಾಲೆತ್ತಿ ಫುಲ್ಲು ಆಯಿತು. ಮಲ್ಕೊಳ್ಳಿ, ನೀವೇ ಎತ್ತಿ ಆ ಕಾಲು. ಆರಾಮಿದೆಯಲ್ಲ? ಎತ್ತಿ, ಈ ಕಾಲೆತ್ತಿ. ಗುಡ್, ಆಯಿತು. ಈಗ ಸ್ವಲ್ಪ ಸಪ್ಲಿಮೆಂಟ್ಸ್ಗಳು ಅದೆಲ್ಲ ಇದು ಮಾಡಿಕೊಂಡು ಕರೆಕ್ಟಾಗಿ ತೊಗೊಳ್ಳಿ, ಸರಿ ಹೋಗುತ್ತೆ. ಓಕೆ, ಡನ್. ಓಕೆ, ಥ್ಯಾಂಕ್ ಯು ಸರ್.